ಫಾರ್ಮ್ಯಾಟ್ನಲ್ಲಿ ಸೋಲಿಸಬಹುದು, ಏಕದಿನ ಮಾದರಿಯಲ್ಲಿ ಮುಗ್ಗರಿಸಬಹುದು. ಆದರೆ T20I ಅಂತ ಬಂದಾಗ ಅಲ್ಲಿ ಭಾರತವೇ ಬಾಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿರುವಂತಹ ಭಾರತ T20 ವಿಶ್ವಕಪ್ಗೂ ಮುನ್ನ ಅತಿದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಅಭಿಷೇಕ್ ಶರ್ಮಾ ಅಬ್ಬರ, ರಿಂಕು ಸಿಂಗ್ ಗರ್ಜನೆ, ಬೌಲರ್ಗಳ ಬಿರುಗಾಳಿಗೆ ಕಿವೀಸ್ ಪಡೆ ಮಣ್ಣು ಮುಕ್ಕಿದೆ. ಸೊ ಹೇಗಿತ್ತು ಮೊದಲ ಪಂದ್ಯ? ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಜೊತೆಗೆ ಏನೆಲ್ಲ ಪ್ಲಸ್ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯವನ್ನು ಭಾರತ ಗೆದ್ದುಕೊಂಡಿದೆ. ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದಿದ್ದು, ಟಾಸ್ ಗೆದ್ದಂತ ಕಿವೀಸ್ ಪಡೆ ಮೊದಲಿಗೆ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತ ಪರ ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಅಂಡ್ ಒನ್ಸ್ ಅಗೇನ್ ಅಭಿಷೇಕ್ ಶರ್ಮಾ ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಕೊನೆಯಲ್ಲಿ ರಿಂಕು ಸಿಂಗ್ ನ್ಯೂಜಿಲೆಂಡ್ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಭಾರತದ ಬ್ಯಾಟಿಂಗ್ ಅಬ್ಬರಕ್ಕೆ ಸುಸ್ತಾದ ನ್ಯೂಜಿಲೆಂಡ್. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಭಾರತ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು ಕೂಡ ಆರಂಭದಲ್ಲೇ ವಿಕೆಟ್ಗಳನ್ನು ಕಳ್ಕೊಳ್ಬೇಕಾಯಿತು. 2ನೇ ಓವರ್ನಲ್ಲೇ ಸಂಜು ಸ್ಯಾಮ್ಸನ್ ಹಾಗೆ 3ನೇ ಓವರ್ನಲ್ಲೇ ಇಶಾನ್ ಕಿಶನ್ ವಿಕೆಟ್ ಬಿತ್ತು. 27 ರನ್ಗಳಿಗೆ 2 ವಿಕೆಟ್ ಕಳ್ಕೊಂಡಿದ್ರು. ಸೊ ಇಂಥ ಟೈಮಲ್ಲಿ ಅಭಿಷೇಕ್ ಹಾಗೆ ಸೂರ್ಯಕುಮಾರ್ ಯಾದವ್ ನಡುವೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು. 3ನೇ ವಿಕೆಟ್ಗೆ ಇಬ್ಬರ ನಡುವೆ 99 ರನ್ಗಳ ಜೊತೆಯಾಟ ಬಂತು. ಒಂದ್ ಕಡೆ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಮತ್ತೊಂದ್ ಕಡೆ ಅಭಿಷೇಕ್ ಶರ್ಮಾ ರನ್ ರೇಟ್ ಬೀಳೋಕೆ ಬಿಡದೆ ಬ್ಯಾಟ್ ಬೀಸ್ತಾ ಇದ್ರು. ಜಸ್ಟ್ 35 ಎಸೆತಗಳಲ್ಲಿ 5 4 ಹಾಗೆ 8 ಸಿಕ್ಸರ್ಗಳೊಂದಿಗೆ 84 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನೇನು ಸೆಂಚುರಿಯತ್ತ ಬರ್ತಿದ್ದಾರೆ ಅನ್ನುವಾಗಲೇ ಅನ್ಫಾರ್ಚುನೇಟ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆನಂತರ ಶಿವಮ್ ದುಬೆ, ಅಕ್ಷರ್ ಪಟೇಲ್ ಕಡೆಯಿಂದ ಅಂತ ಸಪೋರ್ಟ್ ಏನು ಸಿಗ್ಲಿಲ್ಲ. ಆದ್ರೆ ರಿಂಕು ಸಿಂಗ್ ಮಾತ್ರ ದಿ ಬೆಸ್ಟ್ ಫಿನಿಶರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಚಾನ್ಸ್ ಕೊಡದೆ ಇಷ್ಟು ದಿನ ಕೂರಿಸ್ತಾ ಇದ್ದವರ ಶೇಪ್ ಔಟ್ ಆಗುವಂತೆ ಪರ್ಫಾರ್ಮ್ ಮಾಡಿದ್ರು. ಅದರಲ್ಲೂ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಂತೂ 21 ರನ್ ಬಾರಿಸಿದ್ರು. 20 ಎಸೆತಗಳಲ್ಲೇ 44 ರನ್ಗಳನ್ನು ಸಿಡಿಸಿ ಅಜೇಯರಾಗಿ ಉಳಿದ್ರು. ಬಟ್ 19ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ರಿಂಕು ಸಿಂಗ್ಗೆ ಸ್ಟ್ರೈಕ್ ಅನ್ನ ಬಿಟ್ಕೊಟ್ಟಿದ್ರೆ ಬಹುಶಃ ಪಂದ್ಯದಲ್ಲಿ ರಿಂಕು ಸಿಂಗ್ ಕೂಡ ಅರ್ಧ ಶತಕವನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರು. ಹೀಗೆ ಅಂತಿಮವಾಗಿ ಭಾರತ 20 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 238 ರನ್ಗಳನ್ನ ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದ ನ್ಯೂಜಿಲೆಂಡ್ಗೆ ಆರಂಭದಲ್ಲೇ ಆಘಾತ. ಇನ್ನು 239 ರನ್ಗಳ ಟಾರ್ಗೆಟ್ ಅನ್ನ ನೋಡಿದಾಗಲೇ ನ್ಯೂಜಿಲೆಂಡ್ ತಂಡ ಚೇಸ್ ಮಾಡೋದು ಅಸಾಧ್ಯ ಅನ್ನೋ ತರನೇ ಕಾಣಿಸ್ತಾ ಇತ್ತು. ಯಾಕಂದ್ರೆ ಅವರು T20 ಮಾದರಿಯಲ್ಲಿ ಹೈಯೆಸ್ಟ್ ಚೇಸಿಂಗ್ ರೆಕಾರ್ಡ್ ಇದ್ದದ್ದೇ 201 ರನ್ಗಳು, ಅದು ಕೂಡ ಜಿಂಬಾಬ್ವೆ ವಿರುದ್ಧ. ಆದ್ರೂ ಕೂಡ ಫೈಟ್ ಕೊಡೋಣ ಅಂತ ಕಣಕ್ಕಿಳಿದ ಕಿವೀಸ್ ಪಡೆಯ ಬ್ಯಾಟರ್ಗಳು ಆರಂಭದಲ್ಲೇ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಮೊದಲ ಓವರ್ನಲ್ಲೇ ಡೆವಾನ್ ಕಾನ್ವೆ ಡಕ್ಔಟ್. ಇನ್ನು 2ನೇ ಓವರ್ನಲ್ಲಿ ರಚಿನ್ ರವೀಂದ್ರ 1 ವಿಕೆಟ್ಗೆ ವಿಕೆಟ್ ಒಪ್ಪಿಸಿದ್ರು. ತಂಡದ ಸ್ಕೋರ್ 1 ಇದ್ದಾಗ ಆಲ್ರೆಡಿ ಅವರದ್ದು 2 ವಿಕೆಟ್ ಬಿದ್ದಾಗಿತ್ತು. ಹೀಗಿದ್ರು ಕೂಡ ಗ್ಲೆನ್ ಫಿಲಿಪ್ಸ್ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಿದ್ರು. 40 ಎಸೆತಗಳಲ್ಲಿ 78 ರನ್ಗಳನ್ನ ಸಿಡಿಸಿ ಡೇಂಜರಸ್ ಆಗಿ ಕಾಣ್ತಾ ಇದ್ರು. ಬಟ್ ಅಷ್ಟರಲ್ಲಿ ಅಕ್ಷರ್ ಪಟೇಲ್ ವಿಕೆಟ್ ಅನ್ನ ತೆಕ್ಕೊಟ್ರು. ಇನ್ನು ಮಾರ್ಕ್ 39, ಮಿಚೆಲ್ 28, ಸ್ಯಾಂಟ್ನರ್ 20 ರನ್ ಗಳಿಸಿ ಅಂತಿಮವಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 190 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಅಂತಿಮವಾಗಿ ಭಾರತ 48 ರನ್ಗಳಿಂದ ಪಂದ್ಯವನ್ನ ಗೆದ್ದು ಸರಣಿಯಲ್ಲಿ ಲೀಡ್ ಪಡ್ಕೊಂಡಿದೆ. ಹಾಗೆ ಬ್ಯಾಟಿಂಗ್ನಲ್ಲಿ ವಿಶ್ವ ದಾಖಲೆ ಬರೆದಿದೆ. T20Iನಲ್ಲಿ ಅತಿ ಹೆಚ್ಚು ಬಾರಿ 200+ ರನ್ಸ್ ಕಲೆ ಹಾಕಿರುವ ಭಾರತ. T20Iನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕವೇ ಸದ್ದು ಮಾಡ್ತಾ ಇರುವಂತಹ ಭಾರತ ಈಗ ಮತ್ತೊಮ್ಮೆ 200+ ರನ್ಗಳನ್ನ ಕಲೆ ಹಾಕುವ ಮೂಲಕ ವಿಶ್ವ ದಾಖಲೆಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದೆ. ಅಂದ್ರೆ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ 200+ ರನ್ಗಳನ್ನ ಕಲೆ ಹಾಕಿದ ವಿಶ್ವ ದಾಖಲೆ ಟೀಮ್ ಇಂಡಿಯಾ ಹೆಸರಲ್ಲೇ ಇದೆ. ಸೊ ಈ ನಂಬರ್ ಈಗ ಮತ್ತೆ ಜಾಸ್ತಿ ಆಗಿದೆ. ಅಂದ್ರೆ ಈ ವಿಶ್ವ ದಾಖಲೆಯ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಸೊ ಈ ವಿಚಾರದಲ್ಲಿ ವಿಶ್ವದ ಯಾವುದೇ ತಂಡ 30ರ ಗಡಿಯನ್ನು ಕೂಡ ಮುಟ್ಟಿಲ್ಲ. 2ನೇ ಸ್ಥಾನದಲ್ಲಿರುವಂತಹ ದಕ್ಷಿಣ ಆಫ್ರಿಕಾ ಪಡೆ ಈವರೆಗೆ 27 ಬಾರಿ ಮಾತ್ರ 200+ ರನ್ಗಳನ್ನ ಕಲೆ ಹಾಕಿದೆ. ಒಟ್ಟಲ್ಲಿ ಭಾರತ ಚುಟುಕು ಮಾದರಿಯಲ್ಲಿ ಯಾಕೆ ದಿ ಬೆಸ್ಟ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅದರಲ್ಲೂ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ನಲ್ಲಿ ಇರೋವರೆಗೂ ಕೂಡ ಅವರು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಹಬ್ಬವೇ ಸರಿ. ಸೊ ಮೊದಲ ಪಂದ್ಯವನ್ನ ಗೆದ್ದಿರುವಂತಹ ಭಾರತ ಉಳಿದ 4 ಪಂದ್ಯಗಳಲ್ಲಿ ಇನ್ನು 2 ಪಂದ್ಯಗಳನ್ನ ಗೆದ್ರೆ ಸರಣಿ ಕೈವಶವಾಗುತ್ತೆ. ಆದರೆ ಜಸ್ಟ್ ಸರಣಿಯನ್ನ ಕೈವಶ ಮಾಡಿಕೊಳ್ಳೋದಲ್ಲದೆ ಇಡೀ ಸರಣಿಯಲ್ಲಿ ಎಲ್ಲಾ ಪಂದ್ಯಗಳನ್ನು ಕೂಡ ಗೆದ್ದು ಕ್ಲೀನ್ ಸ್ವೀಪ್ ಮೂಲಕ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸೇಡು ತೀರಿಸಿಕೊಳ್ಬೇಕಿದೆ.
ಸೊ ಅಂತಿಮವಾಗಿ ಮೊದಲ ಪಂದ್ಯದಲ್ಲಿ ಯಾರ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.